ಬದುಕು ಜಟಕ ಬಂಡಿ. ನೀವು ಹೆಂಗೆ ಹೇಳ್ತಾ ಹಂಗೆ ನಾನು ಹೇಳೋದಲ್ಲಪ್ಪ. ನಾನು ಬೇರೆ ಮನೆ ಬೇರೆ ಮನೆ ವಿಚಾರ ಎಲ್ಲ ನಾನು ಅದೆಲ್ಲ ಒಪ್ಪಲ್ಲಮ್ಮ. ಈಗ ಸದ್ಯಕ್ಕಿರೋ ಪರಿಸ್ಥಿತಿಲಿ ಹೋಗಿ ಅತ್ತೆ ಮನೇಲಿ ಜೀವನ ಮಾಡಕ್ ಕಳಿಸ್ಬೇಡ್ರಿ. ಇನ್ನೇನು ಹೇಳಿ, ನನ್ನ ಪ್ರಾಣ ಹೋಗ್ಬಿಡುತ್ತೆ ಮೇಡಮ್. ಅಲ್ಲಿ ಕಳ್ಸಕ್ಕಲ್ಲ ಮೇಡಮ್, ಚೆನ್ನಾಗಿಲ್ಲ ಅಂತ ಕರ್ಕೊಂಡ್ ಬಂದಿದ್ದೀನಿ. ನೀವೇ ತೀರ್ಮಾನ ಮಾಡಿ ಮೇಡಮ್, ಕಳಿಸ್ಬೇಕಾ ಬೇಡವಾ? ಕಳಿಸ್ಬೇಕಾ ಬೇಡವಾ ಅಲ್ಲ, ಹೋಗ್ಬೇಕು ಅಷ್ಟೇ. ಅತ್ತೆ ಮನೆಗೆ ಹೋಗ್ಬೇಕು, ಅಲ್ಲಿ ಜೀವನ ಮಾಡ್ಬೇಕು, ನಿನಗಾಗಿ ನಿನ್ ಮಗುವಿಗಾಗಿ. ಏನೋ ಕಸ ಬಂತನಿಗೆ ಬಂದೆ ಇಲ್ಲಿ ನಿಮ್ಮ ಮತ್ತ ಮುಂದೆ ಮತ್ತೆ ಬರ ಹೊಡಿಯೋ ಗಿಡಿಯೋಕ್ ಬಂದ್ರೆ ನನ್ನ ಹತ್ರ ಅತ್ತೆ ಮನೆಗೆ ನಾನು ಹೋಗಲ್ಲ ಮೇಡಮ್. ಏನ್ ಮಾತಾಡೋದು? ನಿನ್ನ ಇಷ್ಟಮ್ಮ, ನಾನು ಬಲವಂತ ಮಾಡ. ಬುದ್ಧಿ ಹೇಳ್ತೀರೇನ್ರಿ? ಹೇಳಿ ಕರ್ಕೊಂಡ್ ಬಂದಿದ್ದೀವಿ ಮೇಡಮ್. ಸರಳ ಇಲ್ಲಿ ಕರ್ಕೊಂಡ್ ಹಾರಾಡ್ತಾ ಇದ್ರಲ್ಲ, ಬುದ್ಧಿ ಹೇಳ್ತಾ ಮೇಡಮ್. ನಾನು ಎಲ್ಲ ಹೇಳಿನೇ ಕರ್ಕೊಂಡ್ ಬಂದಿರೋದು ಮೇಡಮ್. ನಾನು ಅವ್ರ ತಮ್ಮಂದಿರು ಇಬ್ರು ಹೇಳಿನೇ ತಮ್ಮನ ಮದುವೆ ಆಗಲ್ಲ, ನೀನ್ ಮನೇಲಿ ಕೂತಿದ್ರೆ ಪರವಾಗಿಲ್ಲ. ಹಾರಾಡ್ತಿಲ್ಲ ಮೇಡಮ್. ಮೇಡಮ್ ಸಪರೇಟ್ ಆಗಿ ಮನೆ ಅವ್ರ ಮನೆ ತರ ಬೇರೆ ಮನೆ ಮಾಡ್ಲಿ ಮೇಡಮ್. ಅದೆಲ್ಲ ಆಗಲ್ಲಮ್ಮ, ನೀನ್ ಅವ್ರ ಮನೆ. ಇಲ್ಲ ಮೇಡಮ್, ಅವ್ರ ಮನೆಗೆ ಹೋಗಕ್ ಆಗಲ್ಲ ಮೇಡಮ್. ಅಲ್ಲಿ ಹಿಂಸೆ ಅಂದ್ರೆ ನನ್ಗೆ ಗೊತ್ತು ಮೇಡಮ್. ನನ್ನ ಹತ್ರ ಮತ್ತೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಏನ್ ಚೆನ್ನಾಗಿ ಇಟ್ಕೊಂತಂತ ಯಾವ ಗ್ಯಾರಂಟಿ ಮೇಡಮ್? ಗ್ಯಾರಂಟಿ ಎಲ್ಲ ಕೇಳಕ್ಕಾಗಲ್ಲಮ್ಮ, ಹೋಗಿ ಬದುಕಬೇಕಷ್ಟೇ. ಸರಿ ಮೇಡಮ್, ಈಗ ಅವ್ರ ಮನೆಗೆ ಹೋಗ್ತಾರಲ್ಲ ಮೇಡಮ್, ಬರ್ಕೊಡ್ಲಿ ಮೇಡಮ್, ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ರೈಟಿಂಗ್ ಅಲ್ಲಿ ಕೊಟ್ಬಿಡಿ ಮೇಡಮ್. ರೈಟಿಂಗ್ ಬೇಡ, ಏನಾದ್ರೂ ಆದ್ರೆ ಅವರೇ ಜವಾಬ್ದಾರರು. ಎಲ್ರ ಮುಂದೆ ಆಗ್ತಾ ಇದೆಯಲ್ಲ ಇದು. ಅಲ್ಲ ಮೇಡಮ್, ನೀವು ಹಾಗೆ ಏನಾದ್ರೂ ಆದ್ರೆ ಅವರೇ ಜೈಲಿಗೆ ಹೋಗೋದು ಆಗ್ಬೋದಾ? ನಿನಗೆ ಬಿಟ್ಟಿರೋದು ಈಗ. ಮೇಡಮ್ ನಾನು ಸಪರೇಟ್ ಆಗಿರ್ತೀನಿ ಮೇಡಮ್. ನೋಡಿ ಹೇಳಿ ನೋಡಿ. ಅಲ್ಲ ನಾನು ನೀವು ಏನು ಹೇಳೋಕೋಗಲ್ಲ ಮೇಡಮ್. ನೀವು ಏನು ತೀರ್ಮಾನ ಮಾಡ್ತೀರಾ ಅವಳು ಹೇಳಲ್ಲ. ಇಲ್ಲ ಇಲ್ಲ ಅವರೇ ಹೇಳ್ಬೇಕು. ಯಾಕಂದ್ರೆ ನಮ್ ಇಲ್ಲ ಮೇಡಮ್, ನೆಮ್ಮದಿಯಾಗಿರಲ್ಲ ಮೇಡಮ್. ನಾನು ನೆಮ್ಮದಿಯಾಗಿರಲ್ಲ ಮೇಡಮ್. ನೋಡೆ ಇಲ್ಲ, ನಾನು ಅಲ್ಲಿ ಹೋದ್ರೆ ನಾನು ನೆಮ್ಮದಿಯಾಗಿರಲ್ಲ ಮೇಡಮ್. ಅಷ್ಟೇ ಮೇಡಮ್ ಹೇಳಿ ನೀನು. ನೋಡಿ ಮೇಡಮ್, ನೆಮ್ಮದಿಯಾಗಿರಲ್ಲ ಮೇಡಮ್. ನಾನು ಅಲ್ಲಿ ಹೋದ್ರೆ ಇದೊಂದು ಪ್ಲೀಸ್ ಮೇಡಮ್, ನಾನು ನೆಮ್ಮದಿಯಾಗಿರಲ್ಲ ಅಲ್ಲಿ ಹೋದ್ರೆ. ಜೊತೆ ಒಂಟಿಯಾಗಿ ಹೋಗಿ ಮಾತ್ರ ಯಾವ ನೆಮ್ಮದಿ ಇದ್ದು ಬಿಡುತ್ತಮ್ಮ ಮೇಡಮ್. ನಾವು ಸಪ್ರೇಟ್ ಆಗಿದೆ, ನಮ್ಗೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಬರುತ್ತೆ ಮೇಡಮ್. ಬೇಡಮ್ಮ, ನೀವಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಮ್ಮ. ಚಿನ್ನಿ ನನ್ನ ಮಾತು ಕೇಳಿ ಚಿನ್ಮಾ, ಇದೊಂದ್ಸಲಿ ನೀನು ಹೋಗಿ ಚಿನ್ಮಾ. ಇನ್ನೊಂದ್ಸಲಿ ನಿನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ನಮ್ಮ ಮನೆಗೆ ದಯವಿಟ್ಟು ಬರಬೇಡ ನೀನು. ಇಲ್ಲಿಗೆ ಬಾ, ನಿನ್ಗೆ ಏನು ನಡೆದೈತೆ ನೀನು ಇಲ್ಲಿ ಬಂದೇಳು. ನೀನು ನಮ್ಮ ಮನೆಗೆ ಬರಬೇಡ ನೀನು. ಇದೊಂದ್ಸಲಿ ನನಗೋಸ್ಕರ ಹೋಗು ನೀನು. ನಿನ್ನ ಜೀವನ ಚೆನ್ನಾಗಿರ್ಬೇಕು, ನೀನು ನನ್ನ ಥರ ಇರಬೇಕು. 4 ಜನರು ನಿನ್ನ ಗಂಡ ಅಂದ್ರೆ 4 ಜನರ ಮುಂದೆ ನಮ್ಮ ಮಾವನ ಸಂಬಂಧ, ನಿನ್ನ ಮಾವನ ಸಂಬಂಧ ಕಟ್ಟಿದ್ರೆ ಅದು ನೀನು ಸುಳ್ಳು ಅಂತ ನೀನು ಇದು ಮಾಡಬೇಕು. ಸುಳ್ಳಿಲ್ಲ, ನಿಜ ಆಯ್ತು. ಸುಳ್ಳು ಅಂತ ನೀನು ಇದು ಮಾಡಬೇಕು. ಮಾತಾಡ್ತಿಲ್ಲ ನಾನು. ಗಂಡಂತೂ ಕರ್ಕೊಂತೀನಿ ಮನೆ ಮೇಡಮ್. ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ಮೇಡಮ್, ಅವಳ ಹತ್ರ ಮಾತಾಡ್ತಿದ್ದೀನಿ ಮೇಡಮ್. ಈಗೇನು ಮಾವ ಬರ್ತಾರಾ ಬರಲ್ವಾ? ನನ್ನಿಂದ ಏನು ತೊಂದರೆ ಇಲ್ಲ. ಇವರಿಬ್ರು ನಾನು ಬೆಳಿಗ್ಗೆ ಹೋಗ್ಬಿಟ್ರೆ ಜಗಳ ಮಾಡೋರು, ನಾವು ಬಂದ್ಮೇಲೆ ಸೈಲೆಂಟ್ ಇರೋರು. ನಾನು ಬೆಳಿಗ್ಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತೀನಿ. ನಮ್ಮ ಅಮ್ಮ ನಾನು ಕಾಲು ಹಿಡ್ಕೊಂತೀನಿ. ಬೇಡ, ಆ ಕತೆ ಎಲ್ಲ ಬೇಡ. ನಿಮ್ಮಿಂದ ಸೊಸೆ ಮನೆಗೆ ಬರಲ್ವಂತೆ, ಏನ್ ಮಾಡೋಣ? ನೀವು ಬೈತೀರಂತೆ ಕೆಟ್ಟ ಮಾತು ಅಂತೂ ನಾವು ಅವ್ರು ಚೆನ್ನಾಗಿದೆ ಸಾಕು ಅಂತ ನಾನು ಆಸೆ ಬಿಟ್ಟಿದ್ದು. ಯಾವಾಗ ಮಾತಾಡ್ತಾ ಇಲ್ಲ. ನಾವು ಏನೇ ಸಾಯಂಕಾಲ ಬರೋನು, ಬೆಳಿಗ್ಗೆ ಹೊತ್ತು ಇವರು ಜಗಳ ಮಾಡೋರು. ಬೆಳಗಿಂದ ಸಂಜೆವರೆಗೂ ಅವ್ರ ಮನೆ ಕೆಲಸಕ್ಕೆ ಹೋಗಲ್ಲ ಮೇಡಮ್. 15 ದಿವಸಕ್ಕೊಂದ್ಸಲ ಚಿಕ್ಕ ಚಿಕ್ಕ ಕೆಲಸ, ಆಫೀಸ್ ಕೆಲಸ ಬಂದ್ರೆ ಆ ಥರ ಕೆಲಸಕ್ಕೆ ಹೋಗೋದು. ಯಾವಾಗಲೂ ಮನೇಲೇ ಇರೋರು ಮೇಡಮ್. ನೀವು ಕೆಲ್ಸಕ್ಕೆ ಹೋಗಿಮ್ಮ. ಅವ್ರ ಮನೇಲಿ ಇದ್ರಲ್ಲಿ ನೀನ್ ದುಡ್ಕೊಂಡು ಮುಂದಾಗ್ತಾ ಇದ್ದೆ. ನೀನ್ ದುಡ್ಕೊಂಡು ತಂದಾಗ್ತಾ ಇದ್ದಲ್ಲ. ಬೇಡ, ನೀನ್ ದುಡ್ಕೊಂಡು ತಂದಾಗ್ತಾ ಇದ್ದಲ್ಲ. ಈಗ ನೀವು ಕೆಲ್ಸಕ್ಕೆ ಹೋಗ್ತೀರಿ ಅಲ್ವಾ? ಇವಾಗ ಹೋಗ್ತಾ ಇದ್ದೀನಿ ಮೇಡಮ್. ನೀವು ಕೆಲ್ಸಕ್ಕೆ ಹೋಗಿ, ಮಾವ ಮನೇಲೇ ಇರಲಿ. ನೀವು ಕೆಲ್ಸಕ್ಕೆ ಹೋಗಿ, ಅವಾಗ ಮಾವ ನೀವು ನೋಡಲ್ವಲ್ಲ ಒಬ್ರನ್ನೊಬ್ರು? ಮೇಡಮ್ ಇದೇ ನಮ್ಮನ್ನ ಸಪ್ರೇಟ್ ಆಗಿ ಇಟ್ಕೊಡಿ ಮೇಡಮ್. ನಾನು ಜೊತೆಲಿ ಇರಲ್ಲ ಮೇಡಮ್. ಸೆಪರೇಟ್ ಆಗಿ ನಿನ್ ಗಂಡ ಬಂದ್ರೆ ಈಗಲೇ ಇಲ್ಲಿಂದಾನೆ ಕರ್ಕೊಂಡು ಹೊಟ್ಟೋಗಮ್ಮ. ಅವ್ರು ಬರಲ್ಲ, ನೀವು ಬರೋ ತರ ಹೇಳ್ಬೇಕು ಮೇಡಮ್. ನಾನು ಯಾಕಮ್ಮ ಹೇಳಿ? ಏನ್ ಮಾಡಿದೆ? ಸಾಕು ನಿಲ್ಸಿ ಎಲ್ರು. ಇದೇ ತೀರ್ಮಾನ. ಆಕೆಗೆ ಇಷ್ಟ ಇದ್ರೆ ಗಂಡದ ಮನೆಗೆ ಹೋಗ್ಲಿ, ಅವ್ನು ಬಾಳಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಇಲ್ಲಿ ಬಂದು ನನ್ನ ಹತ್ರ ಹೇಳಿ. ಚಿನ್ನೆ ಇದಕ್ಕೆ ಸಲಿ ಸಹಿ. ನನಗೇನಾದ್ರು ತೊಂದರೆ ಆಯ್ತು ಅಂತ ನಾನು ನಿಮ್ಮ ಮನೆಗೆ ಇಲ್ಲೇ ಬರೋದು ಮೇಡಮ್. ಹೌದು, ನಂಗೆ ಸುಮ್ಮನೆ ಅನುಮಾನ ಪಡೋದು ಬೇಡ. ನಮ್ಮ ಅಕ್ಕ ಬಾವ ಬರಬಾರ್ದು. ನಮ್ಮಮ್ಮ ನಮ್ಮ ತಮ್ಮದಿರು ಬರ್ಲಿ ಮೇಡಮ್ ನಮ್ಮ ಮನೆಗೆ. ಯಾರು ಬೇಡ. ಸ್ವಲ್ಪ ದಿವಸ ಗಂಡ ಹೆಂಡತಿ ಜೀವನ ಮಾಡಿ ಆಮೇಲೆ ಅವ್ರು ಮೇಡಮ್. ಆ ಮಗು ಇರಲ್ಲ ಮೇಡಮ್, ಮಗು ಇರಲ್ಲ ಮೇಡಮ್. ನಿನ್ ಮಗು ನೀನ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತೆ. ನಾನು ಹೇಳೋದ್ ಮತ್ತೆ ಕೇಳು. ನೀನ್ ಇವಾಗ ಹೋಗು. ಈಗ ಅವ್ರು ಹೇಳಿದಾರಲ್ಲ, ನೀನ್ ಹೋಗು. ಮತ್ತೆ ನಿನ್ಗೇನು ಸಮಸ್ಯೆ ಅದ ನಮ್ಮ ಮನೆಗೆ ಬರಬೇಡ, ನೀನು ಇಲ್ಲಿಗೆ ಬಾ. ಆಮೇಲೆ ಹುಡುಗಿ ಹೆಚ್ಚು ಕಮ್ಮಿ ಆದ್ಮೇಲೆ ನನ್ನ ತಲೆ ಮೇಲೆ ಏನು ಗೂಬೆ ಕೂರಿಸ್ಬಾರ್ದು. ಈ ತರ ಕೂರ್ಸೋದು ನಂಗೆ ಆಗೋದಿಲ್ಲ. ನಾನು ಆಮೇಲೆ ನಿಮ್ಮನ್ನು ಬಿಟ್ಟು ಹೋಯ್ತಾ ಇರ್ತೀನಿ. ಆ ಟೈಮ್ ಈ ತರ ಗೂಬೆ ಕೂರ್ಸಿದ್ರೆ ನಿಮ್ಮನ್ನು ಬಿಟ್ಟು ಹೋಯ್ತಾ ಇರ್ತೀನಿ. ನೋಡಿ ಕೆಂಪರಾಜ್ ಅವರೇ, ಇದೆಲ್ಲ ಬೇಡ. ಈ ಬೆದರಿಕೆಗಳೆಲ್ಲ ಜವಾಬ್ದಾರಿ ಅವ್ರದೇ. ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವರೇ ಜವಾಬ್ದಾರಿ.
ಕೇಳಿ ಮಾಡಿ. ಚೆನ್ನಾಗಿ ನೋಡ್ಕೊಳ್ಳೋದಾಗಿದ್ರೆ ಕಳಿಸ್ತೀನಿ ಕುಮಾರ್. ಸುಮ್ಮನೆ ನೀವು ಜಗಳ ಆಡಕ್ಕೆ ಕರ್ಕೊಂಡು ಹೋಗೋದಾಗಿದ್ರೆ ಬೇಕಾಗಿಲ್ಲ, ಬದುಕೋದಾಗಿದ್ರೆ ಕರ್ಕೊಂಡು ಹೋಗಿ. ಬುದ್ಧಿಗಾಕಿ ತಾನೆ ಮೇಡಮ್ ಬಂದಿದ್ದು. ಹಾ ಅದೇ ಬುದ್ಧಿಗಾಕೆ ಬಂದಿದ್ದಾವ. ಹಾ ಇನ್ನೇನಮ್ಮ? ಆಯ್ತು ಮೇಡಮ್, ಆಯ್ತು ಮೇಡಮ್, ಅವಳು ಹೋಗ್ಲಿ ಮೇಡಮ್. ಕುಮಾರ್ ಕೊನೆ ಮಾತು ಏನ್? ಇಸ ಬಂದರೆ ಮನೆಗೆ ಇಲ್ಲೇ ಇಲ್ಲ ಬೇರೆ ಅವನಿಗೆ, ಬೇರೆ ಮನೆ ಬಂದರೆ ಬೇರೆ ಅವನಿಗೆ. ನಿಮ್ಮ ಮನೆಗೆ ಬಂದಾದ್ಮೇಲೆ ನೀವು ಈ ಹಳೆ ವಿಚಾರ ಪದೇ ಪದೇ ಎತ್ತಬಾರ್ದು. ಇತ್ತಕ್ಕೆ ಹೋಗಲ್ಲ ಮೇಡಮ್. ಇವಳೇ ಬೇಕು ಜಲ ಮಾಡ್ಕೊಂಡು ಬಂದರೆ ಅವ್ರು ಯಾಕ್ರಿ ಆ ವಿಚಾರ ಮಾತಾಡ್ತಾರೆ? ಅವ್ರಿಗೇನು ತಲೆ ಕೆಟ್ಟಿದೇನ್ರಿ ಆ ವಿಚಾರ ಮಾತಾಡಕ್ಕೆ? ಹಂಗೆ ನೋಡಿ, ಆರೋಪ ಮಾಡ್ತಾ ಇರೋದು ನೀವು. ಅವ್ರು ಹೇಳ್ತಾರ ಆ ವಿಚಾರ ಮತ್ತೆ? ಇಲ್ಲ ಅಲ್ವಾ? ನೀವೇ ಹೇಳೋದು. ನೀವು ಹೇಳಲ್ಲ ಅಂತ ಹೇಳಿ ನಾನು ಕಳಿಸ್ತೀನಿ. ನಾ ಹೇಳಕ್ಕೆ ಹೋಗಲ್ಲ, ಬರೀ ಹೇಳಕ್ಕೆ ಹೋಗಲ್ಲ, ನಾನು ಮಾತಾಡಲ್ಲ, ಮಾತಾಡಕ್ಕೆ ಹೋಗಲ್ಲ, ಹಿಂಸೆ ಮಾಡಲ್ಲ. ಹಿಂಸೆ ಮಾಡ್ಕೋಲ್ಲ. ಹಿಂಸೆ ಕೊಟ್ಟ ಅಂತ ಬಂದಿ ಇಲ್ಲಿ. ನೀವು ಏನು ಬೇಕೋ ಮಾಡಿ ನನ್ನ. ಏನಮ್ಮ? ಬರ್ಕೊಡ್ಲಿ ಮೇಡಮ್. ಆಯ್ತು, ನಾನು ಹೋಗ್ತೀನಿ, ಬರ್ಕೊಡ್ಲಿ. ಯಾಕೆ ಮೇಡಮ್ ನಿಮ್ಮ ಮೇಲೆ ಅನುಮಾನ ಪಡಲ್ಲ ಅಂತ ಬರ್ಕೊಡ್ಲಿ. ಅನುಮಾನ ಪಡೆದಿರೋ ಹಾಗೆ ನೀವು ನಡ್ಕೊಳ್ಳಿ. ಆಯ್ತು ಮೇಡಮ್, ನಡ್ಕೊಂತೀನಿ. ಅದೇ ತರ ಅವರು ನನ್ನ ನೋಡ್ಕೊಬೇಕು ಮೇಡಮ್, ನೋಡ್ಕೊಬೇಕು ಮೇಡಮ್. ನೀವು ವಿಶ್ವಾಸ ಗಳಿಸಿ ಅವ್ರು ನೋಡ್ಕೋತಾರಮ್ಮ. ಗಂಡ ಅದನ್ನು ಆರ್ಗ್ಯೂ ಮಾಡಬೇಡಿ. ನೀವು ವಿಶ್ವಾಸ ಗಳಿಸಿ ಅವ್ರು ನಡ್ಕೋತಾರೆ. ನೀವು ಎಷ್ಟು ತಿಂಗಳ ಸಂಸಾರ ಮಾಡಿದ್ದೀರಿ ಇಷ್ಟೆಲ್ಲ ಮಾತಾಡಕ್ಕೆ? 3 ತಿಂಗಳಲ್ವಾ? 3 ತಿಂಗಳು ಮೇಡಮ್. ನೀವು ಸಂಸಾರ ಮಾಡಿ, ನೀವು ವಿಶ್ವಾಸ ಗಳಿಸಿ, ಆಮೇಲೆ ಅವ್ರು ವಿಶ್ವಾಸ ಮಾಡ್ತಾರೆ. ಗೊತ್ತಾಯ್ತಾ? ಮತ್ತೆ ಮತ್ತೆ ತಾಯಿಗೆ ಫೋನ್ ಮಾಡೋದು, ಅಕ್ಕನಿಗೆ ಫೋನ್ ಮಾಡೋದು, ತಾಯಿ ಮನೆಗೆ ಹೋಗೋದು, ಇದೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಹೋಗಬೇಡಿ ಅಂತ ಹೇಳಲ್ಲ, ಕಡಿಮೆ ಮಾಡ್ಕೊಳ್ಳಿ. ಬರೀ ಅವ್ರದ್ದೇ ಧ್ಯಾನ ಮಾಡ್ತಾ ಇದ್ರೆ ಗಂಡನ ಮನೆಗೆ ಸುಖ ಇರಲ್ಲ. ಗಂಡನ ಮನೆಗೆ ಅಂತ ಹೋದ್ಮೇಲೆ ಇಲ್ಲಿರೋಕ್ಕೆ ಪ್ರಯತ್ನ ಮಾಡಿ. ಆಗ್ಬೋದಾ? ಈ ಮಗುಗೋಸ್ಕರ ಇಬ್ರು ಇದನ್ನ ಮಾಡ್ತಾ ಇರೋದು. ನಿಂದೇ ಅಲ್ವಪ್ಪ ಮಗು? ಸಂದೇಹ ಏನಾದ್ರು ಇದೆಯಾ? ಇಲ್ಲ ಅಲ್ವಾ? ಹಾಗಿದ್ರೆ ಆ ಮಗುಗೋಸ್ಕರ ಇದನ್ನ ಮಾಡ್ತಾ ಇರೋದು. ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಹೆಂಡತಿಗೆ ಬೈಯೋವಾಗ್ಲೆಲ್ಲ ಮಗು ಕಣ್ ಮುಂದೆ ಬರಬೇಕು, ಅವಾಗ ಬೈಯೋದ್ ನಿಲ್ಲಿಸ್ಬೇಕು. ಸರಿನಾ? ಉಳಿಯಲ್ಲ, ಏನ್ ಮಾಡ್ಕೋಗಲ್ಲ ಮೇಡಮ್. ಸತ್ತಾಯ್ತು ನಿನ್ ಮೇಲೆ ತಪ್ಪೇ ಬರೋ ಅಂದ್ಮೇಲೆ ನೋಡಿ ಬೇಕಂದ್ರೆ. ಆಗ್ಬೋದಮ್ಮ? ಹೋಗ್ತೀರಾ ಹೋಗಲ್ವಾ? ಹೋಗ್ತೀನಿ ಮೇಡಮ್. ನನ್ಗೆ ಏನಾದ್ರು ತೊಂದರೆ ಇದೆ, ನಾನು ಇಲ್ಲೇ ಬರೋದು ಮೇಡಮ್. ಹೌದು, ನಂಬರ್ ಎಲ್ಲ ಕೊಟ್ಟು ಇದನ್ನ 1 hour ಇಂದ ಹೇಳ್ತಾ ಇದ್ದೀರಿ ನೀವು. ಹೋಗಕ್ ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ 1 ಗಂಟೆ ಹೊತ್ತಿಂದ ಇದನ್ನೇ ಹೇಳ್ತಾ ಇದ್ದೀನಿ. ಇನ್ನ 2 ತಿಂಗಳು ಸ್ಕೂಲ್ ಇದೆ, ಅದ್ ಮುಗಿಸ್ಕೊಂಡು ಅವ್ನು pre-KG LKG ಇಂದ ನಾನು ಬೇರೆ ಅವ್ರು ಕಾಯೋದಾಗಿದ್ರೆ ನನಗೇನು ಅಭ್ಯಂತರ ಇಲ್ಲ. ನಾನು ಕಾಯಲ್ಲ ಮೇಡಮ್. ನಾನು ಗೌರ್ಮೆಂಟ್ ಕೆಲಸ ಬೀಳ್ತೀನೋ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತೀನಿ, ಇಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸ್ತೀನಿ. ಕೆಲವು ಆಗೋದು ಮಾಡ್ತೀನಿ. ಆಮೇಲೆ ಅದಿಗೆ ಕರ್ನ ಇಟ್ಕೊಂಡು ಬರೋದು. ಜೀವನ ಹಾಳಾಗುತ್ತೆ ಮೇಡಮ್. ತಂದೆ ತಾಯಿಗೋಸ್ಕರ ಮಗು ತ್ಯಾಗ ಮಾಡುತ್ತೆ, ಅದಕ್ಕೆ ಏನು ಗೊತ್ತಾಗುತ್ತೆ? ಇನ್ನೊಂದ್ಸತಿ pre-KG ಹೋದ್ರೆ ಏನೂ ಆಗಲ್ಲ. IAS ಎಕ್ಸಾಮ್ ಏನು ಬರೀತಾ ಇಲ್ವಲ್ಲ ನಿಮ್ಮ ಮಗು? ಗಂಡಂಗಿಂತ ಅದೇನು ಮುಖ್ಯ ಅಲ್ಲ. ಏನೋ 10ನೇ ಕ್ಲಾಸು 12ನೇ ಕ್ಲಾಸು ಅಂದ್ರೆ ಅದು ಬೇರೆ. ಅಂತ ಬಿಟ್ಬಿಡಿ, ನನಗೇನು ತೊಂದರೆ ಇಲ್ಲ. ಈ ಸಲ ಅಂತ ಕೇಳ್ಬಿಡಿ. ಇಷ್ಟ ಇಲ್ದಿರೋ ತರ ಇಷ್ಟ ಇಲ್ದಿರ್ತಾರ ಅವಾಗಿಂದ ಮುಗುದಿಂತದೆ. ಆಯ್ತು ನನ್ಗೆ ಇಷ್ಟ ಇಲ್ಲ ಬಿಡು ಅಂತ ಅವಾಗ ನನ್ನ ಬಾಯಲ್ಲಿ ಬರೋ ತರ ಅವ್ರು ಅದೆಲ್ಲ ಬೇಕಾಗಿಲ್ಲ. ಹೋಗ್ತಿರೋ ಹೋಗಲ್ವೋ? ಇಸದೆಲ್ಲ ಬಾ ನೀನು ಇಲ್ಲ ಬಿಟ್ಬಿಡು ನೀವು. ಓಲೆ ಇಸದಿಗೆ ಕರೀದಿಲ್ಲ. ಸುಮ್ನಿರಿ ಕುಮಾರ್, ಅದೆಲ್ಲ ಬೇಕಾಗಿಲ್ಲ. ಮೇಡಮ್ ನಂದೇ ಏನೋ ತಪ್ಪಿದೆ, ನೀವೇ ಹೇಳಿ ಕರೆಕ್ಟಾ? ಸುಮ್ನಿರಿ ಕುಮಾರ್. ಹೋಗ್ತಿರೋ ಹೋಗಲ್ವಮ್ಮ? ಆಯ್ತು ಮೇಡಮ್, ಹೋಗ್ತೀನಿ ಮೇಡಮ್. ಹೋಗಿ. ಪ್ರಾಯಶಃ ಈಗೋಯಿಂದನೂ ಈ ಸಮಸ್ಯೆ ಇರಬಹುದು, ಅಥವಾ ಕುಮಾರ್ ಹೇಳ್ತಾ ಇರೋ ಹಾಗೆ ಅದರಲ್ಲಿ ಸತ್ಯನೂ ಇರಬಹುದು. ಆ ಸತ್ಯವನ್ನು ಸಾಬೀತು ಮಾಡೋದಕ್ಕೂ ಆಗೋದಿಲ್ಲ, ಆ ಸತ್ಯವನ್ನು ಚರ್ಚೆ ಮಾಡಿ ಲಾಭನೂ ಇಲ್ಲ. ಕುಮಾರ್ ದೊಡ್ಡ ಮನಸ್ಸು ಮಾಡಿ ಮತ್ತೆ ತನ್ನ ಜೀವನವನ್ನು ಪ್ರಾರಂಭ ಮಾಡಬೇಕು. ಇದು ನಾನು ಕುಮಾರ್ಗೆ ಹೇಳಿಕೊಡುವಂತಹ ಒಂದು ಸಣ್ಣ ಕಿವಿ ಮಾತು. ಹೇಮಾವತಿ ವಿಚಾರದಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಮೊಂಡತನ ಜಾಸ್ತಿ ಮಾಡ್ತಾರೆ. ತಾಯಿ ಮನೆ ಸುಖ ಕಂಡಿದ್ದಾರೆ, ಹಾಗಾಗಿ ಗಂಡನ ಮನೆಗೆ ಹೋಗಿ ಕಷ್ಟಪಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ. ಹೇಮಾವತಿನೂ ಅಷ್ಟೇ, ಗಂಡನ ಮನೆಯನ್ನು ಗೌರವಿಸಿ, ಗಂಡನನ್ನು ಗೌರವಿಸಿ ಅಲ್ಲಿ ಹೋಗಿ ಬದುಕೋ ಪ್ರಯತ್ನವನ್ನು ಮಾಡಬೇಕು. ಇದೆಲ್ಲವೂ ಅವ್ರು ಮಾಡ್ತಾ ಇರೋದು ಅವರ ಮಗುವಿಗಾಗಿ. ಅವರಿಬ್ಬರು ಬಾಳು ಹಸನಾಗಿರಲಿ ಅಂತ ಹಾರೈಸೋಣ, ಪ್ರಾರ್ಥಿಸೋಣ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.